ಈ ರೇಂಜಿಗೆ ಹವಾ ಮಾಡಿಬಿಟ್ಟಿದ್ದೀರಾ. ಏನು ಲಾಳ್ಸಂಗಿ ಚೂಡ ಫುಲ್ ಜೋರಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹವಾ ನಿಮ್ದು. ಒಂದು ಪ್ಲೇಟಿಗೆ ಎಷ್ಟು ಕೊಡ್ತೀರಾ? ಒಂದು ಪ್ಲೇಟಿಗೆ 40 ರೂಪಾಯಿ ಐತೆ. 40 ರೂಪಾಯಿ. ಈ ಹೋಟೆಲ್ ಇಡಬೇಕು, ನಾನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಸಿದ್ದೆ ಯಾಕೆ ಅಂತ? ನಮ್ಮ ಅಪ್ಪನ ಸಾಲ ಒಂದು ಇಲ್ಲಾಂದ್ರೆ ಒಂದು 25 ಲಕ್ಷ ಸಾಲ ಇತ್ತು. ಅಂದ್ರೆ ಊರಿನ ಹೆಸರು ಬೆಳೆಸಬೇಕು ಅನ್ನುವಂತ ಒಂದು ಕನಸು ಇವತ್ತು ನನ್ಸಾಗಿದೆ. ನನ್ಸಾಗಿದೆ. ನಾವು ಹೇಳಕ್ಕಿಂತ ಮಂದಿ ಬಾಯಿಲಿ ಕೇಳಿದ್ರು ಬಿ ನಿಮ್ ಇದೇ ಬಾಯಿ ಬರ್ಬೇಕ್ರಿ. ಇವ್ರದ್ದು ಹ್ಯಾಂಗ ಇರ್ತದ್ರಿ? ಮೊದಲ ಒಂದು 7-8 ವರ್ಷದಿಂದ ಬಹಳ ಸಣ್ಣ ಹೋಟೆಲ್ ಇತ್ರಿ. ಬರೀ ಹಿಂಗ ನೂಸ್ದರೆ ಬೆಳಿತಿದ್ರಿ. ಉತ್ತರ ಕರ್ನಾಟಕನಾಗ ಇದು ಪೂರಾ ಭಾರತಕ್ಕೆ ಗೊತ್ತಾಗ್ಬೇಕಂತ ಹಂಗ ಮಾಡ್ಬೇಕಂತ ಮಾಡಿದೆ. ಹೀರೋಗಳ ಅಭಿಮಾನಿ. ಹೀರೋ ಏನಿಲ್ರಿ, ಜನ ಸಾಗರ ಹೀರೋ ನಮಗ. ಮೊದಲ ಒಂದು 5 ಕಿಲೋ ಶೇಂಗಾ ಹೊತ್ತಿರಿ, ಈಗ 80 ಕಿಲೋ ಶೇಂಗಾ ಹೊಲದಾರ. ದೀರ್ಘಾಟ ಹೊಂದ ಶೇಂಗಾ. ಒಬ್ಬ ಯಾವ್ದ್ರ ಜನನೇ ಬೆಳೆಸಿದಂದ್ರ ಅವ ಮ್ಯಾಗ ಕುರ್ಚಿ ಮ್ಯಾಗ ಕುಂದಿರ್ತಾನ್ರಿ. ಹೌದು. ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಪಂಚ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ನಾವು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಿಷ್ಟು ಪ್ಲೇಸ್ಗಳಾಗಿರ್ಬೋದು, ಒಂದಿಷ್ಟು ವ್ಯಕ್ತಿಗಳಾಗಿರ್ಬೋದು ಸಾಕಷ್ಟು ಫೇಮಸ್ ಆಗಿದ್ದಾರೆ. ಸಾಕಷ್ಟು ಜನರ ಪರಿಚಯ ಮಾಡಿಕೊಡುವಂತ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಬಟ್ ಇದೀಗ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರ ಹೆಸರು ಬಹಳಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು, ಅದು ಊರಿನ ಜೊತೆಗೆ ಒಂದು ಚೂಡಾದ ಹೆಸರು. ಎಸ್, ಅದೇ ಲಾಳ್ಸಂಗಿ ಚೂಡ. ಲಾಳ್ಸಂಗಿ ಚೂಡ ಇವತ್ತು ಬಹಳಷ್ಟು ಫೇಮಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ರಾಜ್ಯದಿಂದ ರಾಜ್ಯದವರೆಗೂ ಕೂಡ ಸಿಕ್ಕಾಪಟ್ಟೆ ಜನ ಬಂದು ತಿಂದ್ಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಅಂತಂದ್ರೆ ದಿನದ ಪ್ರಾಫಿಟ್ ಆಗಿರ್ಬೋದು, ದಿನಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ, ಅಷ್ಟು ಜನ ಬರ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಂದು ಚೂಡಾವನ್ನ ಜನ ತಿಂತಾ ಇದ್ದಾರೆ. ಅಂತಂದ್ರೆ ಅದು ಲಾಳ್ಸಂಗಿ ಚೂಡ ಅಷ್ಟು ಮಟ್ಟಿಗೆ ಫೇಮಸ್ ಆಗಿರುವಂತದ್ದು. ಬನ್ನಿ, ಇವತ್ತು ನಾನು ಲಾಳ್ಸಂಗಿ ಚೂಡ ಲಾಳ್ಸಂಗಿ ಗ್ರಾಮದಲ್ಲಿ ಇದ್ದೀನಿ. ಮಾತಾಡ್ಸೋಣ, ಹೇಗ್ ನಡೀತಾ ಇದೆ, ಕಂಪ್ಲೀಟ್ ಆದಂತ ಲಾಳ್ಸಂಗಿ ಚೂಡ ಅವರ ಸ್ಟೋರಿಯನ್ನ ನಿಮ್ಮ ಮುಂದಿಡುವಂತ ಕೆಲಸ. ಬನ್ನಿ ಹೋಗೋಣ. ಎಸ್, ಬನ್ನಿ. ಇದೀಗ ನಮ್ಮ ಜೊತೆ ಲಾಳ್ಸಂಗಿ ಚೂಡಾದ ಮಾಲೀಕರಾಗಿರುವಂತ ಹೋಟೆಲ್ ನ ಮಾಲೀಕರು ಸದ್ದಮ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ರಿ? ಆರಾಮಿದ್ದೀರಣ್ಣ. ಫುಲ್ ಜೋರಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹವಾ ನಿಮ್ದು. ಹೆಂಗ ಆರಂಭ ಆಗಿದ್, ಹೇಗೆ ಈ ಸ್ಟೋರಿ, ಏನ್ ಕತೆ? ಜನ ಅಭಿಮಾನದಿಂದ ಆರಾಮ ಆಗಿದ್ರದು, ಜನದಿಂದ. ಯಾಕಂದ್ರ ಜನನೇ ಇಲ್ಲಿ ಬಂದಿತ್ತಲ್ಲ ಅಂದ್ರೆ ಆರಾಮ ಆಗ್ತಿತ್ತಲ್ರಿ. ಹೌದು. ಇದೇ ಒಂದು 7-8 ವರ್ಷದಿಂದ ಒಬ್ರು ಇದ್ದಿತ್ತಿಲ್ರಿ ಬಸ್ ಸ್ಟ್ಯಾಂಡ್ ಮ್ಯಾಗ. ಜನ ಬೆಂಬಲ ಕೊಟ್ಟದಂದ್ರೆ ಇಟ್ಟು ದೊಡ್ಡ ಲಾಸಿಂಗ್ ಊರೊಂದು ಒಂದ್ ಚೂಡ ಊರು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜನ ಬಂದು ತಿನ್ಕೊಂಡು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಏನ್ ಫೇಮಸ್, ಆ ತರ ಏನ್ ಫೇಮಸ್ ಮಾಡಿದೀರಾ ಅಂತ? ಫೇಮಸ್ ಅಂದ್ರೆ ಚೂಡಾನಾಗ್ರಿ ಎಲ್ಲಾ ಐಟಮ್ ತರಕಾರಿ ಹಾಕದ ಐಟಮ್ ದಿಂದ ಫೇಮಸ್ ಆಗ್ಯದ್ರಿ. ಏನೇನ್ ಹಾಕ್ತೀರಾ? ಅಂದ್ರ ಎಲ್ಲಾ ಕೋಬಿ, ಹಿಂಗ ಸೌಂತಿನಕಾಯಿ, ಎಲ್ಲಾ ತರದ ಐಟಮ್ ಹಾಕಿದ್ರೆ ಒಂದು ಫೇಮಸ್ ಆಗ್ಯದ ಲಾಸಿಂಗ್ ಚೂಡ. ಊರ ಹೆಸರು ಒಟ್ಟೆ ಕಳೆದಿಲ್ರಿ ನಾವು. ಯಾಕ ಊರ ಹೆಸರು ಬೆಳೆಸಬೇಕಂದು ಲಾಸಿಂಗ್ ಊರು ಎತ್ತೊಂದೇ ಮುಂದಿನ ಹೆಸರು. ಅದಕ್ಕೆ ಲಾಳ್ಸಂಗಿ ಚೂಡ ಅಂತ ಹೆಸರು ಬಂತು. ನೋಡಿ, ಇಷ್ಟೆಲ್ಲ ತರಕಾರಿಗಳು ಹಾಕ್ತೀರಾ, ಇಷ್ಟೆಲ್ಲ ಚೂಡ ಮಾಡ್ತೀರಾ. ಸೊ ಈ ಪ್ರಾಫಿಟ್ ಅಂತ ಬಂದಾಗ ಹೇಗೆ ಹಿಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ? ಮ್ಯಾನೇಜರ್ ಮಾಡತ್ತೀವಿ ಸರ್. ಹೊಟ್ಟೆ ಕಮ್ಮ ಅಂದ್ರೆ ಎಷ್ಟು ತುಟ್ಟಿ ಅಲ್ರಿ ಅದು. ಕೋಬಿ ಇವತ್ತು ಈಗಿನ ಕಾಲನಾಗ 60-80 ರೂಪಾಯಿ ಕಿಲೋ ಕೋಬಿ ಅದ್ರಿ. ಅದು ಕಂಪಲ್ಸರಿ ಕೋಬಿ ಆಗೈತ್ರಿ. ಕೊತ್ತಂಬರಿ ಸೂರ 50 ರೂಪಾಯಿ 35 ಆಗಿದ್ರಿ ಆಲ್ರೆಡಿ ಬೇಸಿಯಾಗಿ. ಇವತ್ತ ಅದು ಕಂಪಲ್ಸರಿ ಕೋಬಿ ಕೊತ್ತಂಬರಿ ಹಾಕಿದ್ದೀವ್ರಿ. ಎಲ್ಲಾ ಬೀಟ್ ನೋಡ್ರಿ, ಈಗ 80 ರೂಪಾಯಿ ಕಿಲೋ ಅವ್ರಿ ಬೀಟ. ಅದು ಬೀಟ್ ಹಾಕಿದ್ದೀವಿ. ಬೀಟ್ರೂಟ್, ಟೊಮ್ಯಾಟೊ, ಸೌಂತಿನಕಾಯಿ ಎಷ್ಟು ತುಟ್ಟಿ ಅಲ್ರಿ. 800 ರೂಪಾಯಿ ಸೌಂತಿಕಾಯಿ ಕ್ಯಾರೆಟ್ ಅವ್ರಿ. ಈಗ ಅವೇ ಹಾಕ್ಲಿದ್ದಾರೆ. ಅಂದ್ರ ಮಂದಿ ಜನಕ್ಕೆ ಹಾಕಲ್ಲ ಅನ್ನೋದಿಲ್ರಿ, ಹಾಕ್ತೇವೆ ಅನ್ನೋದು. ಎಷ್ಟು ತುಟ್ಟಿ ಆದ್ರೂ ಭೀ ಹಾಕ್ತಾರೆ. ಅಂದ್ರೆ ಬಂದಿರುವಂತ ಜನ ತೃಪ್ತಿಯಿಂದ ಉಣ್ಕೊಂಡು ಹೋಗ್ಬೇಕು. ಏನಪ್ಪ ಇವ್ರು ತುಟ್ಟಿ ಮಾಡ್ಕೊಡ್ಲಿಕತ್ತಾರ ಅನ್ಬೇಡ್ದಂದು ಹಾಕ್ಲಿದ್ದಾರೆ ಅಷ್ಟೇ. ಒಂದ್ ಪ್ಲೇಟ್ಗೆ ಎಷ್ಟು ಕೊಡ್ತೀರಾ? ಒಂದ್ ಪ್ಲೇಟಿಗೆ 40 ರೂಪಾಯಿ ಐತಿ. 40 ರೂಪಾಯಿ. ಓಕೆ. ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಊರುಗಳಿಂದ ಜನ ಬರ್ತಾರೆ. ಬರ್ತಾರೆ.
ಇದ್ರ ಇಪ್ಪದಿಂದ ಬಂದಿದ್ರಿ ಆಲ್ರೆಡಿ ಮಹಾರಾಷ್ಟ್ರದಿಂದ ಬಂದಾರಿ ಇಲ್ಲಿ ಸುತ್ತಮುತ್ತ ಬೆಂಗಳೂರ ಮತ್ತ ಬೆಂಗಳೂರದಿಂದ ಬಿ ಬಂದಾರಿ ಆಲ್ರೆಡಿ ಇಲ್ಲಿ ತೆಲುಗು ಬಂದಾರಿ ಮತ್ತ ಇಲ್ಲಿ ಎಲ್ಲಾ ಇಂಡಿ ತಾಲೂಕಾ ಬಿಜಾಪುರ ಜಿಲ್ಲಾ ಬಾಳ ದೂರದಿಂದ ಅಫಜಲ್ಪುರ ಗುಲ್ಬರ್ಗ ಇಂತ ಸುತ್ತ ಅಕ್ಕಲ್ಕೋಟ ಮಹಾರಾಷ್ಟ್ರ ಬಿ ಮಂದಿ ಬಂದಾರಿ ಆಲ್ರೆಡಿ. ಲಾಳಸಂಗಿ ಚೂಡ ಅಂತಂದ್ರೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಪರಿಚಯ ಆಗ್ಬಿಟ್ಟಿದೆ. ಆಗ್ಯದ ಅದೇ ಹೆಂಗೆ ಆರಂಭ ಆಗಿದೆ ಹೆಂಗೆ ಅಂತ ಆರಂಭ ಅಂದ್ರ ಮೊದಲ ಬಾಡ್ತಾನ ಬಾಳ್ರಿ ಏನ್ ಒಟ್ಟೆ ಏನ್ ಹೇಳ್ಬಾರ್ದ್ರಿ ಹೊಟ್ಟೆ ನೋಡಿದ್ರೆ ಸಣ್ಣ ಅಂಗಡಿ ಇತ್ತು ಮೊದಲೇ ಅದ್ರ ಕಾಲಾಗಿ ಒಮ್ಮೆದೊಮ್ಮೆ ಜರ ಅವಾಗಿಂದ ಸೊ ಈ ಹೋಟೆಲ್ ಇಡಬೇಕು ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಸಿದ್ದೆ ಯಾಕೆ ಅಂತ ಅಂದ್ರ ಬಾಳ ಬರ್ತಾನ ಸಂಸಾರ ಇತ್ರಿ ಸಾಲ ಕಂಡಾಪಟ್ಟಿತ್ತು ನಮ್ಮ ಅಪ್ಪನ ಸಾಲ ಒಂದ್ ಇಲ್ಲಂದ್ರ ಒಂದು 25 ಲಕ್ಷ ಸಾಲ ಇತ್ತು. 25 ಲಕ್ಷ ಅದು ಅಂದ್ರ ಮಂದಿ ಧೋಕಾ ಕೊಟ್ಟಿದ್ ಹೆಂಗಂದ್ರ ಕಬ್ಬಿನ ಟೋಳ್ಯಾಗದು ಬರ್ತಾನ ಸಂಸಾರ ಮ್ಯಾಗ ಬಾಳ ಗಂಭೀರ ಇತ್ರಿ. ಅವಾಗಿನಿಂದ ನೋಡಮ್ ಏನ್ರಿ ಬಿಸ್ನೆಸ್ ಮಾಡ್ಬೇಕಂದು ಈ ಆಲ್ಮೆಂಟ್ ಈಗ ಬಿಸ್ನೆಸ್ ಹಾಕೊಂಡ್ರಿ ಭಾರಿ ಒಳ್ಳೇದ್ ನಡೆದೈತೆ. ಓಕೆ ಸೊ ಅವಾಗ ಒಂದು ಬಡತನದಿಂದ ಆರಂಭ ಆದಂತ ಈ ಒಂದು ಸಣ್ಣ ಬಿಸ್ನೆಸ್ ಇಲ್ಲಿವರೆಗೂ ಬಂದು ನಿಲ್ಲೋದು ಅಂದ್ರೆ ಕಷ್ಟ ಇರುತ್ತೆ. ಕಷ್ಟ ಬಾಳ ಇತ್ತು ಸರ್. ಕಷ್ಟ ಅಂದ್ರೆ ಹೆಂಗ್ರಿ ಅದು ಅಟ್ಟು ಕಷ್ಟ ಇದ್ದಿತ್ತಲ್ಲ ನಮ್ಗೆ. ಒಂದು ಏನ್ರಿ ತಿನ್ಬೇಕಂದ್ರ ಅದು ಏನ್ರಿ ತಿನ್ಬೇಕಂದ್ರ ನಾವ್ ಮುಂದಿನ ವಿಚಾರ ಹಾಕಿ ಉಣ್ಬೇಕಾಯ್ತ ಅಂತ ಕಷ್ಟ ಇತ್ತು ಮೊದಲು. ಅವಾಗ ಲಾಕ್ಡೌನ್ ನಾಗ ನಮಗ ಇದು ಹೋಟೆಲ್ ಇತ್ರಿ ಆಲ್ರೆಡಿ ಅಂದ್ರ ದಂಧಾ ಮಾಡ್ಲಿಕ್ ಕೊಡ್ತಿತ್ತಲ್ಲ ಅಂದ್ರ ಬಾಳ ತೊಂದ್ರೆ ಇತ್ತು ಅವಾಗ. ಓಕೆ ನೋಡಿ ಅವಾಗ ಲಾಕ್ಡೌನ್ ಟೈಮಲ್ಲಿ ಈ ಚೂಡ ಹಿಂಗ್ ಮಾಡ್ಬೇಕು ಹಿಂಗ್ ಜನಗಳಿಗೆ ತಿನ್ನಿಸ್ಬೇಕು ಅಂತ ಮೈಂಡ್ ಅಲ್ಲಿ ಬಂದಿದ್ದೆ ಅವಾಗ ಅಂತ ಮೈಂಡ್ ನಾಗ 4 ಅಣ್ಣತಮ್ಮರು ಕುಡಿದ್ಮ್ಯಾಗ ಮೈಂಡ್ ನಾಗ ಬಂದಾರೆ. 4 ಮಂದಿ ಅಣ್ಣತಮ್ಮ ನಾವೇ ಇದ್ದೀರಿ. 4 ಮಂದಿ ಹಿಂಗ್ ಮಾಡಿದ್ರೆ ಹಿಂಗ್ ಮಂದಿಗೆ ಹಿಂಗ ಇದು ತೋರ್ಸಂಬಂದು ಅವಾಗ ತಲೆ ಹಾಕೊಂಡ್ ಮಾಡಾಕ್ತಾರ. ಎಲ್ಲಾ ಒಕ್ಕಟ್ಟಾಗಿರಿ ಎಲ್ಲಾ ಮನ್ಯಾನ ಮಂದಿ ಎಲ್ಲಾ ನಾವು ಎಲ್ಲಾ ಒಕ್ಕಟ್ಟಾಗಿ ಮಾಡೋ ಮ್ಯಾಗ ಚಾಲು ಆಗ್ಯದ. ಚಾಲು ಅವಾಗಿಂದ ಅವಾಗ ಸೊ ಒಂದು ಅವಾಗ ಬಡತನದಲ್ಲಿ ಒಂದ್ ಕನಸನ್ನ ಕಾಣ್ತೀರಾ ಈ ಹೋಟೆಲ್ ಮಾಡ್ಬೇಕು ನಾನು ಕನಸು ಕಂಡಿದ್ರಿ. ಇವತ್ತು ಇಲ್ಲಿವರೆಗೂ ಬಂದ್ ನಿಂತಿದೆ. ಜನ ಸೇವೆ ಮಾಡ್ಬೇಕಂದ್ರೆ ನಡ್ಸಿದ್ರಿ. ಅವಾಗ ಹಿಡ್ದು ಏನದ ಲಾಸಿಂಗೂರ ಒಂದು ಮೂಲಿ ಒಳಗಿತ್ರಿ ಇದು. ಒಟ್ಟೆ ಲಾಸಿಂಗೂರ ಯಾರು ಇಂಡಿ ಒಳಗೆ ಗೊತ್ತ ಹಿಡಿತಿದಲ್ರಿ ಮಂದಿ. ಈಗ ಎಲ್ಲಿ ಹೋದ್ರ ಲಾಸಿಂಗ್ ಅಂದ್ರ ಗೊತ್ತ ಹಿಡಿತಾರ ಮಂದಿ. ಅದಾದ್ರೆ ನಿಮ್ ಕಡೆಯಿಂದಾನೇ ಒಂದ್ ರೀತಿಯಾಗಿ ಪ್ರಸಿದ್ಧ ಆಗ್ಬಿಟ್ಟಿದೆ ಲಾಳಸಂಗಿ. ಆಗ್ಯದ್ರಿ ಲಾಸಿಂಗ್ ಊರ್ ತೋಲಾರ್ದೆ ಕೆಲಸ ಮಾಡ. ಅಂದ್ರೆ ಊರಿನ ಹೆಸರು ಬೆಳೆಸ್ಬೇಕು ಅನ್ನುವಂತ ಒಂದು ಕನ್ಸು ಇವತ್ ನನ್ಸಾಗಿದೆ. ನನ್ಸಾಗ್ಯದ. ಎಷ್ಟು ಖುಷಿ ಇದೆ. ಬಾಳ ಖುಷಿ ಅದ ನನಗೆ. ಎಲ್ಲಿ ಹೋಯ್ತು ನಮ್ ಗಾಡಿ ಅಂದ್ರೆ ಚೂಡಾ ಗಾಡಿ ಲಾಸಿಂಗ್ ಚೂಡಾದವ್ರು ಬಂದಾರ ಅಂದ್ರೆ ಕೈ ಮಾಡ್ತಾರೆ ಬಂದ್ ಮಾತಾಡ್ತಾರ. ಬಾಳ ಖುಷಿ ಅನಿಸ್ತಾರ ಅವ್ರು ಬಂದ್ ಮಾತಾಡ. ಓಕೆ ಈಗ ಇಷ್ಟೊಂದು ಫೇಮಸ್ ಆಗಿದ್ದೀರಾ ಇಷ್ಟೊಂದು ಅಂತಂದ್ರೆ ಅಭಿಮಾನಿಗಳು ಸಿಕ್ಕಾಪಡೆ ಜನ ಬಂದು ಸೆಲ್ಫಿ ತೋತಿರ್ತಾರೆ. ಸೆಲ್ಫಿ ತೋತಾರ ವಿಡಿಯೋ ಮಾಡ್ತಾರೆ. ಒಂದು 3 ತಿಂಗಳ ಮ್ಯಾಗ ನಾ ಬಿದ್ದಿದ್ರಿ ಗಾಡಿ ಮ್ಯಾಗ ಬಿದ್ದಿದ್ರಿ. ಜನ ಹೊಲಕ್ ಬಂದು ಮಾತಾಡ್ಸ್ಯಾರ ನನಗೆ. ನೋಡಿ ಅಷ್ಟೊಂದು ಪ್ರೀತಿ ಪ್ರೀತಿ ಗಳಿಸಿದ್ರಿ ನೋಡಿ ಆ ಖುಷಿ ಆ ಸಮಯದಲ್ಲಿ ಏನಪ್ಪಾ ಇಷ್ಟೊಂದು ಪ್ರೀತಿ ಅಭಿಮಾನ ಗಳಿಸಿದೀನಲ್ಲ ಅದು ಖುಷಿ ಬರ್ತಿದ್ರ. ಅವ್ಳು ದುಃಖ ಬಿ ಆತಿತ್ರ ಒಳಗ ಖುಷಿ ಬಿ ಆತಿತ್ರ. ಹಂಗ ಅಂತ ಜನನು ನನಗ ಬೆಳ ಖುಷಿ ಆಗ್ಯದ. ಓಕೆ ಈಗ ಈ ಚೂಡ ಎಲ್ಲ ಮಾಡಿದಾಗ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿದಾಗ ಹೇಗೆ ಅನ್ಸ್ತು? ಬೇಡಪ್ಪ ಮಾಡಮ್ಮ. ನಾಚಿಕೆ ಬರ್ತಿದ್ರಿ ಮಾತಾಡ್ಬೇಕಂದ್ರ ನಾಚಿಕೆ ಬರ್ತಿದ್ರಿ. ನಾ ಯಾರ ವಿಡಿಯೋ ಮಾಡ್ಲಿಕ್ಕೆ ಬಂದ್ರ ಮಾಡ್ಬೇಡ್ರಿ ನಂದು ಹೊಟ್ಟೆ ವಿಡಿಯೋ ಮಾಡ್ಬೇಡ. ಯಾಕಂದ್ರ ನನ್ನ ನಾಚಿಕೆ ಬರ್ತಿದ್ರ ಅಟ್ಟು ಮಂದಿ ಸುಮ್ ಫೋಟೋ ತೆಗಿತಾರ. ತೆಗಿಬೇಡ್ರಿ ನಮ್ದು ಏನೋ ತೆಗಿಬೇಡ್ರಿ ಅದು ಚೂಡಾದ ಅಟ್ಟೆ ತೆಗಿರತ್ತಿದ. ಚೂಡ ಅಟ್ಟೆ ಫೇಮಸ್ ಮಾಡ್ಬೇಡ್ರಿ ಅಂತಿದ್ರಿ. ಈಗ ಅಣ್ಣವ್ರು ನಿಮ್ದು ಮಾತಾಡಬೇಕಂದು ನನಗ ತೋಲಾರ್ದೆ ಅದಂದ್ರೆ ಈ ಚೂಡಾದ ಹಿಂದೆ ಇರುವಂತ ವ್ಯಕ್ತಿಯನ್ನ ತೋರಿಸುವಂತದ್ದು ಪರಿಚಯ ಮಾಡ್ಕೊಡುವಂತದ್ದು ಪ್ರತಿಯೊಬ್ಬರ ಲಕ್ಷಣ ಅದು. ಯಾಕಂತಂದ್ರೆ ಆ ಚೂಡಾವನ್ನ ಹೆಸರು ಇಟ್ಟವರು ತುಂಬಾ ಖುಷಿ ಆಗುತ್ತಲ್ವಾ? ಫುಲ್ ಖುಷಿ ಆಗ್ತದೆ. ಖುಷಿ ಆಗ್ತದೆ. ಸೊ ಈಗ ಮೊದಲನೇದಾಗಿ ಸ್ಕೂಲ್ ಎಜುಕೇಶನ್ ಎಷ್ಟು ಮುಗ್ದಿದೆ ಸದಂಬಾಯಿ? ಏನು ಅದೇನು ಬರ್ತಾನ ಸಂಸಾರನಾಗ್ರಿ ಹೊಟ್ಟೆ ಸಾಲಿಗೆ ಒಂದಿನ ಹೋಗೋದ್ರಿ ಮರ್ದಿನ ಬಿಡೋದು ಕಲಿಸಿಲ್ರಿ ಮನ್ಯಾಗ. ಹಂಗೆ ಏನ್ರಿ ಹಿಂಗೆ ಹೊಲದೊಳಗ ಒಯ್ತಿರ ಅಪ್ಪ ಅವರು. ಅದ್ರ ಅಂದ್ರ ತಲೆಗೆ ಸಾಲಿ ತಲೆಗೆ ಹಾಕಿಲ್ರಿ ನಮಗ. ಒಂದಿನ ಹೋಗೋದ್ರಿ ಬಿಡೋದು. ಅದ್ರ ಕಾಲ ಸಾಲಿ ಎಜುಕೇಶನ್ ಬಂದಿಲ್ರಿ. ಹಂಗೆ ಬರ್ತ ಒಂದ್ ಜರ ಇದು ಆಗನ ಜರ ನೋಡಮ್ ಬಿಸ್ನೆಸ್ ಮಾಡ್ಬೇಕಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಮ
ಜೋರ ಒಂದ್ ರೊಟ್ಟಿ ಕೊಟ್ಟಾನ ಆ ರೊಟ್ಟಿಯನ್ನ ಆರಾಮಾಗಿ 4 ಅಣ್ಣ ತಮ್ಮರು ಕೂಡಿ ಉಣಬೇಕಂದು ನಡೆದಾರೆ. ಅಂದ್ರೆ ಎಲ್ಲ ಅಣ್ಣ ತಮ್ಮರು ರಾಮ ಲಕ್ಷ್ಮಣ ಅಂತ. ರಾಮ್ ಲಕ್ಷ್ಮಣ ಇದ್ದಂಗೆ. ಸೊ ಯಾಕಂದ್ರೆ ಒಂದು ಮನೆಯಲ್ಲಿ ಎಲ್ಲಾ ಅಣ್ಣ ತಮ್ಮರು ಕೂಡ್ಕೊಂಡು ಮಾಡದಂತ ಬಿಸ್ನೆಸ್ ಯಾವ್ದು ಕೂಡ ಲಾಸ್ ಆಗಿಲ್ಲ. ಈಗ ಲಾಸ್ ಬಿ ಆಗಿಲ್ರಿ, ಯಾರು ಬಿ ಇದು ಆಗಿಲ್ರಿ. ಅಣ್ಣ ತಮ್ಮರು ಬ್ಯಾರೆ ಬಿ ಕನಸು ಬಿ ಕಾಣಬಾರ್ದ್ರಿ ಯಾರು. ಹೌದಲ್ವಾ? ಯಾಕಂದ್ರೆ ಇತ್ತೀಚಿನ ಗಮನಿಸ್ತಾ ಇರ್ತೀವಿ, ಈ ಹೊಲದ ವಿಚಾರಕ್ಕಾಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕಾಗಿರ್ಬೋದು, ಅಣ್ಣ ತಮ್ಮರು ಬಹಳಷ್ಟು ಬೇರೆ ಆಗಿದ್ದನ್ನ ನೋಡಿದೀವಿ. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಇಲ್ಲಪ್ಪ ನಮ್ಮ ಅಣ್ಣನೇ ಜಾಸ್ತಿ ದುಡ್ಡು ತೋತಾ ಇದ್ದಾನೆ, ನಮ್ದು ಇಲ್ಲ, ಆ ತರ ಮನಸ್ಥಿತಿ ಬಂದಿದೆ. ಯಾಕಂದ್ರೆ ಎಲ್ರು ಕೂಡ ಕೂಡ್ಕೊಂಡು ಇದ್ದಾಗ ಸಂಸಾರ ಚೆನ್ನಾಗಿರುತ್ತೆ. ತುಂಬಾ ಯಾಕಂದ್ರೆ ಈ ರೀತಿಯಾದಂತ ಸ್ಟೋರಿಗಳು, ಈ ರೀತಿಯಾದಂತ ಕಥೆಗಳನ್ನ ಕೇಳಿದಾಗ ಬೇರೆ ಬೇರೆಯವ್ರು ಇನ್ಸ್ಪೈರ್ ಆಗ್ಬೇಕು. ಯಾಕಂದ್ರೆ ಲಾಸಂಗ್ ಶೂಡ್ ಅವ್ರ ಮನೆತನ ನೋಡ್ರಿ, ಅಣ್ಣ ತಮ್ಮರು ಅಷ್ಟು ಮಂದಿ ಕೂಡ್ಕೊಂಡು ಹೆಂಗ್ ಸಂಸಾರ ಮಾಡ್ತಾರೆ, ಯಾವ ರೀತಿಯಾಗಿ ಬಿಸ್ನೆಸ್ ಅನ್ನ ತೆಗೆದು ನಾವು ಹೇಳಕ್ಕಿಂತ ಮಂದಿ ಬಾಯಿಲಿ ಕೇಳಿದ್ರೆ ಬಿ ನಿಮ್ ಇದೇ ಬಾಯಿದು ಬರ್ಬೇಕ್ರಿ. ಇವ್ರದ್ ಹ್ಯಾಂಗ ಇರ್ತದ್ರಿ, ಹಂಗಾಗ್ಯದ್ರ ಪರಿಸ್ಥಿತಿ ಬಿ ಹಂಗ ನಡೆದಾರ. ಈಗ ಆ ಅಣ್ಣ ತಮ್ಮರ ಎಜುಕೇಶನ್ ಅವರು ಎಲ್ಲರೂ ಕೂಡ ಬಿಸ್ನೆಸ್ ಬಿಸ್ನೆಸ್ ಯಾರ್ದು ಸಾಲಿ ಯಾರು ಎಜುಕೇಶನ್ ಮಾಡಿಲ್ರಿ. ಎಲ್ಲಾ ಬಿಸ್ನೆಸ್ ಮ್ಯಾಗ ಹಂಗೆ ಒಂದ್ ತೋರ್ತಾರ ಸಾಲಿಯಾಗನ ಬಿಸ್ನೆಸ್ ಮ್ಯಾಗ ತೊಂದೇನ್ರಲ್ಲ. ಫಸ್ಟ್ ಒಂದು ಸಣ್ಣ ಪುಟ್ಟ ಹೋಟೆಲ್ ಇತ್ತು. ಮೊದಲ ಒಂದು 7-8 ವರ್ಷದಿಂದ ಬಹಳ ಸಣ್ಣ ಹೋಟೆಲ್ ಇತ್ರಿ. ಬರೀ ಹಿಂಗ ನೂಸ್ದರೆ ಬೆಳಿತಿದ್ರಿ. ಆಲ್ರೆಡಿ ಮಂದಿ ವೈರಲ್ ಮಂದಿ ಬಂದಿತ್ರಿ, ನೂಸ್ದರೆ ಬೆಳ್ದಂಗ ಇತ್ರಿ. ನನಗ ಪತ್ರ ಶೆಡ್ ಇತ್ರಿ. ಈಗ ದೊಡ್ಡದು ಮಾಡಿನ್ರಿ. ಏನ್ ಮಂದಿ ಅಟ್ ಬಂದ್ರು ಕಂಟ್ರೋಲ್ ಮಾಡ್ತೀರಿ ಬೇಡ. ಸೊ ದಿನಕ್ಕೆ ಎಷ್ಟು ಚೂಡ ಹೋಗುತ್ತೆ ಸುಮ್ನೆ ಅಂದಾಜು ಒಂದು 10 ಚೀಲ ತನ ಆದ್ರಿ. ಈಗ ಸದ್ 10 ಚೀಲ ಚೂಡಗಳು ದಿನಕ್ಕೆ ಎಷ್ಟು ಚೂಡ ಹೋಗುತ್ತೆ? ಎಷ್ಟು ವ್ಯಾಪಾರ ಹೆಂಗೆ ಏನ್ ಕತೆ ಅಂತ? ಒಂದು ಮೊದಲ ಫಸ್ಟಿಗೆ ವೈರಲ್ ಆದ್ಮೇಲೆ 20 ಚೀಲ ಮಾಡಿನ್ರಿ. ಒಂದ್ ದಿನಕ್ಕೆ 20 ಚೀಲ ಬಾಪ್ರೆ ಮಾಡಿದಾರೆ. ಮಾರಿದ ಮ್ಯಾಗ ಹೊಳ್ಳಿ 15 ಚೀಲ, ಈಗ ಸದ್ 10 ಚೀಲ ತನ ನಡೆದಾರೆ. ಸೊ ಆ ಟೈಮಲ್ಲಿ ಒಂದು ರೇಂಜಿಗೆ ಪೀಕ್ ಆಗಿತ್ತು. ಒಮ್ಮೆ ಲೀಕ್ ಅಂದ್ರೆ ಹೆಂಗ್ರಿ, ಮಂದಿ ಪಾಳೆ ಹಚ್ಚಿ ತೋತಿರಿ. ಹಿಂಗ ಬಡಿಗೆ ಕಟ್ಟಿನ ಹೋಟೆಲ್ನಾಗ ಬಡಿಗೆ ಕಟ್ಟಿ ಈ ಕಡೆ ಬಡಿಗೆ ಕಟ್ಟಿ ಪಾಳೆ ಹಚ್ಚಿ ಕೊಟ್ಟಿನ ಚೂಡ. ಒಬ್ಬರು ಒಂದೊಂದ್ ಚೀಲ ತೊಂದಾರ್ರಿ. ಒಂದ್ ಚೀಲ. ಸೊ ಏಕೆ ತರಕಾರಿಗೋಸ್ಕರನಾ ಅಥವಾ ಅದ್ರಾಗ ಇದ್ರ ಚೂಡನಾಗ ಮಹತ್ವ ಅಂದ್ರೆ ಶೇಂಗಾ ಕಾಳ ಇದು ತಿಂದ ಸ್ವಾದದ ಕಾಲಾಗ ಮಹತ್ವ ರೀ. ಅದ್ರ ಮ್ಯಾಗಿನ ತರಕಾರಿ ಲಿಂಬಿಕಾಯಿ ಎಲ್ಲಾ ವೆರೈಟಿ ಹಾಕಿದ್ದ ಒಂದು ತರದಿಂದ ಅಂದ್ರೆ ಸಿಸ್ಟಮೆಟಿಕ್ ಚೂಡಾ ಕೊಡ್ತಾನ. ಸೊ ಇದು ಚೂಡಾನೇ ಮಾಡ್ಬೇಕು, ಯಾಕಂದ್ರೆ ಬಹಳಷ್ಟು ಜನ ಈ ರೈಸ್ ಬಜ್ಜಿ ಆಗಿರ್ಬೋದು ಬೇರೆ ಬೇರೆ ಮಾಡ್ತಾರೆ. ಚೂಡಾನೆ ಅಂತ ಯಾಕೆ ಫೇಮಸ್ ಮಾಡ್ಬೇಕು ಅಂತ ಅನ್ಸಿದ್ದು ಅಂತ? ಅದ್ರ ಮ್ಯಾಗ ಹಂಬಲ್ ಅದರ ಚೂಡಾ ಮ್ಯಾಗ ಹಂಬಲ್ ಹೆಂಗಂದ್ರೆ ಇದ್ರ ತರ ಐಟಮ್ ಉತ್ತರ ಕರ್ನಾಟಕನಾಗ ಇದು ಪೂರಾ ಭಾರತಕ್ಕೆ ಗೊತ್ತಾಗ್ಬೇಕಂದ್ರ ಹಂಗ ಮಾಡ್ಬೇಕಂತ ಮಾಡಿದೆ. ಚೂಡಾ ಲಾಲ್ ಸಿಂಗ್ ಊರಿಗೆ ಬರ್ಬೇಕ್ರಿ, ಚೂಡಾ ಬರ್ಬೇಕ್ರಿ. ಊರ ಹೆಸರು ಜೊತೆಗೆ ಎರಡು ಚೂಡಾ. ಸೊ ಅವಾಗ ತಾನೇ ನಿಮ್ಮ ಹಿಂದಿನ ಕತೆ ಹೇಳ್ತಾ ಇದ್ರಿ. ಈಗ ಹೇಗಿದೆ ಜೀವನ, ಹೇಗ್ ಕತೆ ಅಂತ? ಕತೆ ಅಂದ್ರ ರಗಡ ಮಾತಾಡ್ತಾರಿ. ಅದ ಏನ್ ತಲೆ ಹಾಕೊಳ್ರಿ ನಾವು. ಅದೇ ಹ್ಯಾಂಗಂದ್ರ ನಮ್ದು ಬಂದಿ ಕಾಯಕ್ ಹೊಟ್ಟೆ ಬಿಡಲ್ರಿ. ರಗಡ ಮಾತಾಡ್ತಾರೆ, ಹಿಂಗದ ಹಂಗದ ಮಾತಾಡ್ತಾರೆ, ಹೊಟ್ಟೆ ತಲೆ ಹಾಕೊಳ್ರಿ. ಓಕೆ. ಸೊ ಇಷ್ಟೆಲ್ಲ ಫೇಮಸ್ ಆದ್ಮೇಲೆ ಫುಡ್ ಆಫೀಸರ್ ಬಂದಿಲ್ವಾ? ಬಂದು ವಿಸಿಟ್ ಮಾಡ್ಯಾರಿ, ಮಾತಾಡ್ಯಾರಿ. ಚೂಡಾನಾಗ ಫಸ್ಟ್ ನೀವೇ ಕೇಳ್ಯಾರಿ ಆಲ್ರೆಡಿ ನಮಗ. ಲೈಸೆನ್ಸ್ ಎಲ್ಲ ತೆಗ್ದಿದ್ರ? ತೆಗ್ದಾರ, ಲೈಸೆನ್ಸ್ ತೆಗ್ದಾರ. ಹೋಟೆಲ್ ಲೈಸೆನ್ಸ್, ಫುಡ್ ಲೈಸೆನ್ಸ್ ತೆಗ್ದಾರ. ಸ್ವಚ್ಛತೆ ಎಲ್ಲ ಅವ್ರಿಂದ ತಕೊಂಡ್ ಬಂದ್ಮ್ಯಾಗ ಅವ್ರು ಆಲ್ರೆಡಿ ಬಂದ್ಮೇಲೆ ಅವ್ರ ಬರಾಕಿಂತ ಮೊದಲೇ ತೆಗ್ದಿದ್ರಿ. ನಾ ಎಲ್ಲಾ ತೆಗ್ದೇನೆ. ಏನ್ ಹೇಳಿದ್ರು ಬಂದಾಗ? ಇದು ಕ್ವಶನ್ ಕೇಳ್ಯಾರ ನನಗೆ, ಇದು ಎಲ್ಲ ನಿನಗೆ ಪಡ್ತಾಳ ಹೆಂಗ ಆತ, ನೀ ಎದ್ರ ಕಾಲ ಜನಕ್ಕೆ ಹಿಂಗ್ ಮಾಡಕತ್ತಿದೆ ಅಂತ ಕೇಳಿದ್ರ ಅವ್ರು. ಇಷ್ಟೆಲ್ಲ ಮೆಟೀರಿಯಲ್ ಕೇಳಿದ ಮ್ಯಾಗ ಅವ್ರಿಗೆ ಹೇಳಿದ್ರ ನಾ ಹಿಂಗ್ರಿ ಜನ ಸೇವೆ ಮಾಡಕತ್ತೀನ್ರಿ. ಬಂದವರು ಯಾರು ಹೊಳೆ ಚಲೋ ಕೊಟ್ಟಿಲ್ಲ ಅನ್ಬಾರ್ದಂದು ತಿಂದು ಹೋಗ್ಬೇಕಂತ ಮಾಡಕತ್ತೀನಿ. ಓಕೆ. ಈಗ ನೀವು 40 ರೂಪಾಯಿ ಅಂತ ಹೇಳ್ತೀರಾ. 40 ರೂಪಾಯಲ್ಲಿ ಸೌತೆಕಾಯಿ ಹಾಕ್ತೀರಾ, ಉಳ್ಳಾಗಡ್ಡಿ ಹಾಕ್ತೀರಾ, ಟೊಮ್ಯಾಟೊ ಹಾಕ್ತೀರಾ, ಬೀಟ್ರೂಟ್ ಹಾಕ್ತೀರಾ, ಕ್ಯಾಬೇಜ್ ಹಾಕ್ತೀರಾ. ಸೊ ಶೇಂಗಾ ಕಾಳ, ಯಾಕಂದ್ರೆ ಶೇಂಗಾ ಕಾಳ ಹೆಂಗ್ ಕೆಜಿ ಇದೆ ಇವಾಗ? ಈಗ 160 ರೂಪಾಯಿ ಕೆಜಿ ಐತ್ರಿ. ಮಿನಿಮಮ್ ಒಂದ್ 4 ಚೂಡದಲ್ಲಿ 1 ಕೆಜಿ ಎಷ್ಟು ಹೋಗುತ್ತೆ? ಏನ್ ಲೆಕ್ಕ ಇಲ್ರಿ, ಎಷ್ಟ ಕೈ ಬಂದಂಗ ಹಾಕಿರ್ತಾರ. ದಾನಸೂರಕರಣ ಹೊಟ್ಟೆ ಕಮ್ಮ ಅನ್ನೋದೇ ಇಲ್ರಿ, ಅದ್ರಾಗ ಕೈ ಬಂದಂಗ ಹಾಕಿರ್ತೀರಿ ಎಲ್ಲ. ಸೊ ಅಂದ್ರೆ ಕೈಗೆ ಎಷ್ಟು ಬರುತ್ತೆ ಅಷ್ಟು ಹಾಕ್ಬಿಡೋದು. ಅಂತಂದ್ರೆ ಜನ ಯಾವ್ದೇ ಕಾರಣಕ್ಕೂ ಕೂಡ ತೃಪ್ತಿಯಿಂದ ತಿಂದು ಹೋಗ್ಬೇಕು. ಅಂದ್ರ ಯಪ್ಪ ರೊಕ್ಕ ಕೊಟ್ಟಿದ್ದಕ್ಕ ಏನು ಇದೇ ಕೊಟ್ಟ ಅನ್ಬಾರ್ದು. ಅವ್ರ ಆತ್ಮ ಸಂತೋಷ ನಮಗ್ ಸಂತೋಷ ಮಾಡಿರ್ತಾನ ದೇವ್ರ. ಸೊ ಈ ಬಿಸ್ನೆಸ್ ಒಂದು ಗಮನಿಸ್ತಾ ಹೋದಾಗ ಒಂದ್ ಕಡೆ ಕುಟುಂಬ, ಬಿಸ್ನೆಸ್ ಇವೆಲ್ಲ ಅಂತಂದ್ರೆ 2 ದೋಣಿಗಳ ಮೇಲೆ ಇದ್ದಂಗೆ ಸಂಸಾರ ನಡೀತಾ ಇರುತ್ತೆ. ಹೆಂಗ್ ನಡೀತಾ ಇದೆ ಈಗ ಸಂಸಾರ? ಭಾರಿ ನಡೆದಾರಿ. ಈಗ ಏನು ಹೇಳ್ಬಾರ್ದ್ರಿ, ಅಷ್ಟು ಭಾರಿ ನಡೆದ. ಓಕೆ.
ಮೊದಲ ಕಷ್ಟ ಒಳಗ ಬಂದಿದ್ದ ಮನುಷ್ಯನೇ ಈಗ ಒಮ್ಮೆ ಬೆಳೆದಂದ್ರೆ ಬಿ ಅದು ಒಂದು ಹೆಮ್ಮೆ ಪತ್ರ ಆತ್ರಿ. ಹಿಂದ್ಕಿನ್ ಕಾಯಿಗೆ ಬಿಡಬೇಡ್ದ್ರಿ ಅಟ್ಟೆ. ಓಕೆ, ಹಂಗಿದ್ದೇರಿ ಆ ಕಷ್ಟದ ದಿನಗಳನ್ನ ಮರಿಬಾರ್ದು. ಮರಿಬಾರ್ದ್ರ ಅಟ್ಟೆ. ಅದು ಕಷ್ಟ ಏನಿದ್ರು ಬಿ ಆಲ್ರೆಡಿ ಆ ಕಷ್ಟ ಇರ್ಬೇಕ್ರಿ. ಹಂಗಿದ್ರು ಬಿ ಈಗ ಈ ಹೋಟೆಲ್ ಆರಂಭ ಮಾಡಿರ್ತೀರ, ಅವಾಗ ಹೋಟೆಲ್ ಆರಂಭ ಮಾಡಿದಾಗ ಯಾವತ್ತಾದ್ರೂ ಬೇಡಪ್ಪ ಈ ಹೋಟೆಲ್ ನನ್ಗೆ ಅನ್ಸದ್ರಿ. ಅವಾಗ ಅನ್ಸದ್ರಿ ನನಗ ಅನ್ಸಿದ್ಯಾ? ಅನ್ಸಿದೆ. ಯಾರು ಒಬ್ಬರು ಬರ್ತಿದ್ದಿಲ್ಲ, ಚಾಬಿ ಕುಡಿತಿದ್ದಿಲ್ಲ. ಅಂದ್ರ ಸುಮ್ ಸಣ್ಣ ಹೋಟೆಲ್ ನಾಗಿದ್ದಾರೆ ಒಬ್ರು ಏನು. ಹಾ, ಓಕೆ. ಹಾ, ಎಸ್. ಹೆಂಗ ಅನಿಸ್ತಾ ಇದ್ದು ಅವಾಗ? ಅವಾಗೇನು ಹೊಟ್ಟೆ ನನಗೆ ಹೆಂಗಂದ್ರ ಏನು ಮಾಡ್ಲಾರ್ದಂಗ ಅನ್ಸ್ತೈತಿ. ಅದ್ ಗಿರಾಕಿ ಇದ್ದಿತ್ತಲ್ರಿ, ಒಬ್ರು ಬಸ್ ಸ್ಟ್ಯಾಂಡ್ ಮ್ಯಾಗ ನಿಂದಿರ್ತಿತ್ತಲ್ಲ ಹೊಟ್ಟೆ. ಭಯ ಪಡ್ತಿದ್ರು? ಭಯ ಬರ್ತಿದ್ರಿ. ಇಲ್ಲಿ ಹೊಟ್ಟೆ ನಿಂದ್ರಲಕ್ ಭಯ ಬರ್ತಿದ್ರಿ. ಅಂದ್ರೆ ಅವಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ಅಂದ್ರೆ ನಿಂತಿಲ್ರಿ ಯಾರು. ಅವಾಗ ಹೋಟೆಲ್ ನಾ ಒಬ್ಬನೇ ಹಾಕಿದ್ರಿ. ಇಲ್ಲಿ ಹಾಕದ ಮ್ಯಾಗ ನನಗೆ ಕೂತ ಅಳ್ತಿದ್ರಿ. ಒಂದು ಮಂದಿ ಬರ್ತಿದ್ರಿ. ಇಲ್ಲಿ ಹತ್ತಿದ್ರ ನನ್ನ ಮನಸ್ಸು ಬೆತ್ತಿದ್ರಿ. ಮಂದಿಗೆ ಹೇಳ್ತಿದ್ರ ಜನನೇ ಬರಲ್ಲ ಇಲ್ಲಿ, ಹೊಟ್ಟೆ ಊರ ಐತಿ 1 ಕಿಲೋಮೀಟರ್ ಮ್ಯಾಗ, ಹೋಟೆಲ್ ಐತಿ 1 ಕಿಲೋಮೀಟರ್ ಮ್ಯಾಗ ಹತ್ತಿದ್ ಮಂದಿಗೆ ಹೇಳ್ತಿದ್ರ. ನಾ ಇಲ್ಲಿ ಏನ್ ಮಾಡ್ತಾರ ಜನ, ಇದು ಹೋಟೆಲ್ ಹಾಕಿನಿ ಅಂದ್ ಹತ್ತಿತ್ರಿ. ಇದು ದೇವ್ರ ಆಶೀರ್ವಾದ ಮ್ಯಾಗ ಏನ್ ಚೂಡಾದ್ ಚಾಲು ಮಾಡಿದ್ರಿ. ಈಗ ಜನ ಸಾಗರದಂಗ ಆಗ್ಯದ್ರಿ. ಜನಸಾಗರ. ಅವಾಗ ನಾಷ್ಟಾ ಎಲ್ಲಾ ಮಾಡ್ತಿದ್ರಿ? ಎಲ್ಲ ಉಳ್ದಿದ್ದಿದ್ಯಾ? ಏನಪ್ಪ ಹೋಗಿಲ್ಲ ಇವತ್ತು ಲಾಸ್ ಐತಲ್ಲ, ಹೆಂಗ್ ಮಾಡೋದು ಅಂತ? ಅನ್ಸದ್ರಿ. ಹಂಗ ಅನ್ಸದ್ರಿ. ಲಾಸ್ಟ್ ಬೇಗದ ಮುಂದ್ ಸುಖ ಆಗ್ಯದ. ಸುಖ ಆಗ್ಯದ. ಇವತ್ತಿಗೆ ದೇವ್ರ ರೇಂಜ್ ಅಲ್ಲಿ ಇದ್ದೀರಾ? ಫುಲ್ ರೇಂಜ್ ನಾಗ ದೇವ್ರ ಹನಿ ಬರ ತರದಾನ. ನೀವು ವಿಡಿಯೋಗಳನ್ನ ಮಾಡಿ ಹಾಕ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ? ನೋಡಿದೀವಿ, ಬಹಳಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ. ಈಗ ಬ್ಯಾಡ್ ಕಮೆಂಟ್ ಗಳು ಮಾಡ್ತಿರ್ತಾರೆ, ನೋಡಿರ್ತೀರಾ ನೀವು? ಅದು ಬಹಳ ಮಂದಿ ಕಮೆಂಟ್ ಮಾಡ್ಯಾರ್ರಿ. ಬಹಳ ಮಂದಿ ಕೂತು ಮಾಡಿರ್ತಾರಿ. ಅದು ಏನ್ ತಲೆವಿ ಕೆಡ್ಸೋಲ್ರ. ನಾನು ಕಾಯಕ ಏನದ ಅದು ಮಾಡ್ತಾರೆ. ಏನಪ್ಪಾ ಇದೇನ್ ಲಾಲ್ಸಿಂಗ್ ಚೂಡ ಇದಕ್ಕಿಂತ ಭಾರಿ ಐತಿ ನಮ್ ಕಡೆ ಹಂಗಂತ ಯಾರಾದ್ರೂ ಹೇಳಿ? ಮಾಡ್ಯಾರ ಕಮೆಂಟ್ ನ ಹಾಕ್ಯಾರಿ. ಆಲ್ರೆಡಿ ಮಾತಾಡ್ರಿ, ಕೆಟ್ಟ ಬೈ ಹಾಕ್ಯಾರಿ. ಅಂದ್ರ ಬಿ ನಾವು ತಲೆ ತೊಂದಿಲ್ರಿ. ನಮ್ದೇನ್ ಕಾಯಕ ಅದು ಬಿಟ್ಟಿಲ್ರಿ. ತಲೆ ಕೆಡ್ಸ್ಕೊಂಡಿಲ್ಲ. ನಮ್ದು ಏನದ ಅದು ಮಾಡ್ಸೋತೆ ಬಂದ್ರೆ ಹಂಗ ನಡೆದ್ರಿ ಬಿಟ್ಟಾರ. ಅವ್ರು ಬಾಳ್ದಂಗ್ ಮಾಡ್ಲಿ. ಈಗ ಬೆಳೆಯೋರು ಇದ್ದಾಗ ತುಳಿಯೋರು ಇದ್ದೇ ಇರ್ತಾರೆ. ಇಡ್ತಾರಿ. ಇಂತ ಮಾಡ್ಬೇಕಂದು ಬಹಳ ಮಂದಿ ಟ್ರೈ ಮಾಡ್ಯಾರಿ. ನೀಗಿಲ್ರಿ. ಅದು ನೀಗಿಲ್ರಿ. ಮಾಡ್ಬೇಕಂದು ಬಹಳ ಮಂದಿ ಹಾಗ್ಯಾರಿ. ಮಾಡ್ಬೇಕಂದು ನೀಗಿಲ್ರಿ. ಅವ್ರು ಒಂದೊಂದ್ ಕಡೆ ಬ್ಯಾರೆ ಬೇರೆ ನ್ಯೂಸ್ಗಳು ಬಂದೇವ್ರಿ. ಅಂದ್ರೆ ಹಿಂಗ್ ತರ ಮಾಡ್ಬೇಕಂದ ಕೆಲ್ಸ ಕೊಟ್ಟಿಲ್ರಿ. ಇಲ್ಲ, ಸದ್ದಮ್ ಅವರ ಹೋಟೆಲ್ ನ ಬಂದ್ ಮಾಡಿಸ್ಲೇಬೇಕು, ಬಹಳ ಫೇಮಸ್ ಆಗಕತ್ತಾನ ಅಂದ್ ಮಾಡ್ಯಾರ. ಅವ್ರು ವಿಡಿಯೋಗಳು ಮಾಡೋದು, ಇದು ಮಾಡೋದು, ಅದು ಮಾಡ್ಯ ಅಂದ್ರ ಬಿ ನಮ್ ಕಾಯಕ್ ಬಿಟ್ಟಿಲ್ರಿ. ಏನು ಕಮೆಂಟ್ ಬಿ ಹಾಕಿದ್ರು ಹೊಟ್ಟೆ ತಲೆ ಹಾಕಂದ್ರಿ. ರಿಪ್ಲೈ ಮಾಡಿಲ್ಲ? ಮಾಡಿಲ್ರಿ. ನಾವ್ ಹೊಟ್ಟೆ ನಮ್ ಬಿಟ್ಟಿಲ್ಲ, ತಲೆನೇ ಕೆಡ್ಸ್ಕೊಂಡಿಲ್ಲ. ಏನಾದ್ರು ಮಾಡ್ಕೊಳ್ಳಿ, ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅಂತ. ನಮ್ದೇ ನಡ್ದ. ಯಾರ ಅಭಿಮಾನಿ? ಹೀರೋಗಳ ಅಭಿಮಾನಿ? ಹೀರೋ ಏನಿಲ್ರಿ, ಜನ ಸಾಗರ ಹೀರೋ ನಮಗ. ಅವರೇ ಅಭಿಮಾನಿ? ಅಭಿಮಾನಿನೇ ಹೀರೋ ನಮಗ. ಅವರೇ ಜನಾನೇ ನಂಬಿನಂದ್ರ ಹೀರೋ ಇಲ್ಲ ಅಂತನ್ರಿ. ಜನಾನೇ ಹೀರೋ ಇದ್ದಂಗ್ರಿ ನನಗ. ಅವ್ರ ಬೆನ್ನೆಲ್ಬಾಗ ನಿಂತಾಗ ಅದು ಖುಷಿನೇ ಬೇರೆ ಇರ್ತರಿ. ಮಾತಾಡಿಸೋ ಖುಷಿನೇ ಬೇರೆ. ಅವ್ರು ಬಂದ್ ಗಾಡಿ ಮುಂದೆ ಬಂದ್ರ ನನಗ ಒಂದು ಏನಪ್ಪಾ ಅಂದ್ ಒಂದು ಖುಷಿನೇ ಬೇರೆ ಆಗಿರ್ತಾರ ಮನ್ಷ್ಯಾಗ. ರಿಯಲ್ ಲೈಫ್ ಅಲ್ಲಿ ಸದ್ದಮ್ ಅವರ ರಿಯಲ್ ಹೀರೋ ಯಾರು ಅಂತ? ಹೀರೋ ರೀ ನನಗ ಏನಿದ್ದು ಡಿ ಬಾಕ್ಸ್ ಹಿಡೋ ಕಾನ್ಸೆಂಟ್ರ್ ನನಗ ದರ್ಶನ್ ಅವರು ಅವರು ಬಹಳ ದೊಡ್ಡ ಅಭಿಮಾನಿ. ಅಭಿಮಾನಿ ಅಂದ್ರೆ ಬಹಳ ದೊಡ್ಡ ಅಭಿಮಾನಿ ರೀ. ಅವರ ಜೇರ್ಕತ್ ಹೊರಗೆ ಬಂದ್ರೆ ಬಹಳ ಸಂತೋಷ ಆಗ್ತಾರ ನಮ್ಗೆ. ಓಕೆ, ಯಾವ ಸಿನಿಮಾಗಳನ್ನ ನೋಡಿದ್ರ ಅವರು? ಅವ್ರದ್ದು ನೋಡಿನ್ರಿ ಜರ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳು ನೋಡಿನ. ಅಂದ್ರ ಅವನು ಕಷ್ಟಗಳು ಹ್ಯಾಂಗ್ ಬಿಸ್ನೆಸ್ ಮಾಡೋದು, ಎಣ್ಣಿದು ತೆಗದಾರ. ಒಂದು ಎಣ್ಣಿದು ಅದು ಬಿಸ್ನೆಸ್ ಹೆಂಗ್ ಬೆಳೆಸ್ದ, ಮಂದಿ ಅವನಿಗೆ ಹಿಂದ್ ಹಾಕಿದ್ರು. ಅದು ಪಿಕ್ಚರ್ ನೋಡಿ ನಂದು ಹೋಟೆಲ್ ನರ್ಸಂಗ್ ಮಾಡ್ಸೇನ್ರಿ. ಓಕೆ, ಯಜಮಾನ ಸಿನಿಮಾ ನೋಡ್ದ? ಯಜಮಾನ್ ಸಿನಿಮಾ ನೋಡ್ದಾಕಾರ ಒಂದು ಎಣ್ಣಿದು ಒಂದು ವೈರಲ್ ಆಗಿತ್ತಲ್ರಿ. ಅದು ಎಣ್ಣಿ ಏನ್ ಕಷ್ಟ ತಗೊಂಡ್ ಹೋಗಿ ಮಾರಾಟ ಮಾಡ್ದ, ಎಲ್ಲಾ ಅಂಗಡಿಗೆ ಹಾಕ್ಯಾನ ಅಂದ್ರ ಆ ಕಷ್ಟ ನೋಡಿ ಇದು ಆ ಕಷ್ಟದ ಮ್ಯಾಗ ನಡೆದ ನೋಡ್ರಿ. ಓಕೆ, ದರ್ಶನ್ ಅವರ ಲೈಫ್ ಅನ್ನ, ಸಿನಿಮಾದ ಲೈಫ್ ಅನ್ನ ತೆಗೆದುಕೊಂಡು ನಿಮ್ಮ ಲೈಫ್ ಅನ್ನ ಅಳವಡಿಸಿಕೊಂಡು ಇಷ್ಟರ ಮಟ್ಟಿಗೆ ಹವಾ ಮಾಡ್ಕೊಂಡು ನಿಜವಾಗ್ಲೂ ಬಹಳ ಸ್ಫೂರ್ತಿ ಅಲ್ವಾ? ಅದು ಅವ್ರ ಕಷ್ಟ ನೋಡ್ದಲ್ರಿ ಅಲ್ಲಿ. ಆ ಪಿಕ್ಚರ್ ಕಷ್ಟ ನೋಡಿದ ಮ್ಯಾಗ ನಮ್ದು ಹ್ಯಾಂಗ ಬೆಳೆಸ್ತಾರ. ಓಕೆ, ಖುಷಿ ಆಗುತ್ತಲ್ವಾ? ಖುಷಿ ಏನ್ ಅಪಾಟ್ ಖುಷಿ ಆದ್ರ ಅದು. ಅವ್ರ ಡಿ ಬಾಸ್ ಅವರು ಹೊರಗೆ ಬರ್ಬೇಕ್ರಿ. ಏನ್ ಅಲ್ಲ, ಎಲ್ಲಾ ಅಭಿಮಾನಿಗಳು ಕೂಡ ಇರುವಂತದ್ದು ಅದೇ. ದರ್ಶನ್ ಅವರು ಹೊರಗಡೆ ಬರಬೇಕು, ಎಲ್ಲರೂ ಯಾಕೆ ಅಂದ್ರೆ ಮತ್ತೆ ಸಿನಿಮಾಗಳನ್ನ ಮಾಡಬೇಕು.
ಬಹಳಷ್ಟು ಅಭಿಮಾನಿಗಳಿಗಿದೆ, ಬಟ್ ಅದು ಕಾನೂನಿಗೆ ಸಂಬಂಧಪಟ್ಟಿದ್ದು. ಬಟ್ ಏನ್ ಮಾಡೋದು, ಈಗ ನಿಮ್ಮ ಲೈಫ್ ಅಲ್ಲಿ ದರ್ಶನ್ ಅವರಾಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳ ಹೀರೋಗಳು ಬಂದಿರ್ತಾರೆ, ಬಟ್ ಆ ಸಿನಿಮಾಗಳನ್ನ ತಮ್ಮ ಜೀವನವನ್ನ ನೋಡ್ಕೊಂಡು ಹೋಗ್ತಾ ಇದ್ದೀರಾ, ಹೇಗಿತ್ತು ಅಂತ? ಅಂದ್ರ ಖುಷಿ ಇತ್ತು, ಒಂದ್ ನೋಡಿದ್ರೆ ಖುಷಿ ಇತ್ತು ಜೀವನ. ಸೊ ಈಗ ಅವಾಗಿನ ಬಿಸ್ನೆಸ್ಗೂ ಈಗಿನ ಬಿಸ್ನೆಸ್ಗೂ ಬಹಳ ವ್ಯತ್ಯಾಸ, ಏನಾದ್ರೂ ಬದಲಾವಣೆ ಕಾಣಿಸಿದ್ಯಾ? ಕಾಣಿಸಿದ್ರೆ ಅದು ಬಿಸ್ನೆಸ್ ಬೇರೆ, ಈಗಿನ ಬಿಸ್ನೆಸ್ ಬೇರೆ. ಅವಾಗಿನ ಬಿಸ್ನೆಸ್ಗೂ ಈಗಿನ ಬಿಸ್ನೆಸ್ಗೂ ಲೈಫ್ ತುಂಬಾ ಚೇಂಜ್ ಆಗಿದೆ. ಅಂದ್ರೆ ಮನುಷ್ಯ ನೀವು ಕೂಡ ಚೇಂಜ್ ಆಗಿಬಿಟ್ಟಿದ್ದೀರಾ ಫುಲ್? ಇಲ್ರಿ, ನಾ ಏನಂದ್ರೆ ಹಂಗಿದ್ದೀನ್ರಿ, ಒಂದ್ ಜರ ಮಂದಿ ಕಣ್ಣಿಲ್ಲೇ ಒಂದ್ ಜರ ನನ್ ಇದು ಆಯ್ತು, ಆಕ್ಸಿಡೆಂಟ್ ಆಯ್ತು ಅಂದ್ರೆ ಬಿ ಯಾವ್ದು ಬಂದಿನ್ರಿ ಆಲ್ರೆಡಿ ಈಗ ಹೋಟೆಲ್ಕ. ನಾ ಒಂದ್ 2 ತಿಂಗಳ ಫುಲ್ ಬಿಟ್ಬಿಟ್ಟೆ. ಏನಾಯ್ತು ಹಿಂಗೆ? ಹೆಂಗಂದ್ರ ಒಂದ್ ಜರ ಮಂದಿ ಕಣ್ಣಿಗೆ ಇದು ಅಂತಂದ್ಮ್ಯಾಗ ಹೋಗಿ ಆಕ್ಸಿಡೆಂಟ್ ಆಗ್ಯದ್ರಿ. ನೋಡ್ಲಾರ್ದ ಇದಾಗ್ಯದ್ಮ್ಯಾಗ ಜರ ಆಕ್ಸಿಡೆಂಟ್ ಆಗಿ ಕಾಲ್ ಪ್ಯಾಚರ್ ಆಗ್ಯದತಿ. ಓಕೆ, ಎಷ್ಟ್ ದಿನ ಆಯ್ತು ಇದಾಗಿ? ಒಂದು 4 ತಿಂಗಳ ಐತ್ರಿ. 4 ತಿಂಗಳಿಂದ ಹೆಂಗ್ ನಡೆಸ್ತಾ ಇದಾರೆ ಹೋಟೆಲ್? ನಡ್ಸ್ಯಾರಿ, ಅಣ್ಣ ತಮ್ಮರು ಎಲ್ಲಾರು ಒಟ್ಟಿಗಾಗಿ ನಡ್ಸ್ಯಾರ ಹೋಟೆಲ್. ಯಾಕಂದ್ರೆ ನಡೆಸದಂತ, ಯಾಕಂದ್ರೆ ನೀವು ಇದ್ದಾಗ ಗಿರಾಕಿಗಳು ಹೆಂಗಿರ್ತವೆ, ಕಸ್ಟಮರ್ ಹೆಂಗಿರ್ತಾರೆ, ತಂದರಿದ್ದಾಗ ಏನಾದ್ರು ಬದಲಾವಣೆ? ಏನ್ ಬದಲಾವಣೆ ಆಗಿಲ್ರಿ, ಒಟ್ಟೆ ನಾ ಇದ್ದಾಗ ಹ್ಯಾಂಗ ನಡ್ಸ್ಯಾರ ಅದ ಪಟ್ಟೆ ನಡ್ಸ್ಯಾರ ಎಲ್ಲ. ಅಂದ್ರೆ ಆ ಬಿಸ್ನೆಸ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ನಡ್ಸ್ಕೊಂಡ್ ಹೊಂಟಾರ ಅಣ್ಣ ತಮ್ರು. ನಾ ಇದ್ದೀನಂದ್ರ ಅಣ್ಣ ತಮ್ರ ನಡ್ಸ್ಕೊಂಡ್ ಹೊಂಟಾರ. ಓಕೆ, ಯಾರ್ಯಾರು ಹಿಂಗಿದೆ ಫ್ಯಾಮಿಲಿ? ಎಷ್ಟ್ ಜನ ಇದೀರಾ ಫ್ಯಾಮಿಲಿಯಲ್ಲಿ? ನಾವು ಫ್ಯಾಮಿಲಿ ಅವರು ನಾವು 4 ಮಂದಿ ಅಣ್ಣ ತಮ್ರು, 2 ತಂಗಿದಾರ್ರಿ. ಎಲ್ಲಾರು 4 ಮಂದಿ ಲಗ್ನ ಐತಿ, ಇನ್ನ 2 ಲಗ್ನ ಅದಾಗಿಲ್ಲ, ಅಂದ್ರ ಜೀವನ ನಡೆದಾರ. ಓಕೆ, ನಮ್ದು ಲಗ್ನ ಐತಿ ಆಗಿದೆ. ಓಕೆ, ಸೊ ಈಗ ಹೊಲ ಮನೆ ಹೇಗಿದೆ? ಮೊದಲ ಒಂದ್ 2 ಎಕರೆ ಹೊಲ ಐತ್ರಿ, ಈಗ ಟೋಟಲ್ 3 ಎಕರೆ ತಂದಿನಿ. ಒಂದ್ 5 ಎಕರೆ ಆಗ್ಯದ್ರಿ, ಮನುಷ್ಯ 1 ಎಕರೆ ಆಗ್ಯದ, ಸಾಕ್ರಿ. ಈಗ ಜನ ಸೇವಾ ಮಾಡಿದ್ರ ಸಾಕ್ರಿ. ಸಮಾಜ ಸೇವೆ ಮೂಲಕ ಜೀವನವನ್ನು ನಡೆಸ್ತಾ ಇದ್ದೀವಿ. ಏನಾದ್ರೂ ಎಲೆಕ್ಷನ್ ಎಲ್ಲೋ ಅಂತ ಏನಾದ್ರೂ ಆಸೆ ಇದೆಯಾ? ಏನ್ ಬ್ಯಾಡ್ರಿ, ಎಲೆಕ್ಷನ್ ನಿಂದ್ರಸರಿ ಹೊಟ್ಟೆ ನಿಂದ್ರಸಬೇಡ್ರಿ. ನಮ್ದು ಜನ ಒಂದ್ ಸಾಗರ ಹೋಟೆಲ್ಕ. ಹಾ ರೀ, ಚೆನ್ನಾಗಿ ಹೋಟೆಲ್ ನಡೆದ್ರೆ ಸಾಕು. ಏನು ಹೊಟ್ಟೆ ಎಲೆಕ್ಷನ್ ಅದು ಏನ್ ತಲೆ ಕರ್ಸವಲ್ರಿ, ಅದರ ಬಿ ಹೋಗಲ್ರಿ ಎದ್ರಾಗ. ಸೊ ಅಂದ್ರೆ ಈಗ ಡೈಲಿ ಎಷ್ಟು ಕೆಜಿ ಶೇಂಗಾ ಹೋಗುತ್ತೆ? ಅಂತಂದ್ರೆ ಆರಂಭ ಆಗೋದು ಹೇಗೆ? ಮಾರ್ನಿಂಗ್ ಹಿಂಗೆ ಮೊದಲ ಒಂದ್ 5 ಕಿಲೋ ಶೇಂಗಾ ಹೋಗ್ತೀರಿ, ಈಗ 80 ಕಿಲೋ ಶೇಂಗಾ ಹೊಲಗದಾರ. ದೀರ್ ಕಟ್ ಹೊಂಟದ ಶೇಂಗಾ ಡೈಲಿ ಈ ಸದ್ ಅಲ್ಲ ಚಲ್ತಿ ದೀರ್ ಕಟ್ ಶೇಂಗಾ ಫುಲ್ ಜೋರ್ ಇದೆ. ಎಲ್ಲ ಎಲ್ಲಿಂದ ತೊಗೊಂಬರ್ತೀರಾ ಮಟೀರಿಯಲ್ ಎಲ್ಲ? ಮಟೀರಿಯಲ್ ಬಿಜಾಪುರದ ಖರೀದಾದ್ರೆ, ಬಿಜಾಪುರ ಎಲ್ಲ ಚುರ್ಮುರ್ ಚೀಲ ಎಲ್ಲ ರೋಡ್ ಗಟ್ಲೆ ಮಾಲ್ ಬಂದಿರ್ತದೆ ಎಲ್ಲ. ಸೊ ಈ ತರಕಾರಿ ಡೈಲಿ ಫ್ರೆಶ್? ಡೈಲಿ ಫ್ರೆಶ್ ಮಾರ್ಕೆಟ್ ಇಂದ ಬಂದಿರ್ತಾರೆ. ಎಲ್ಲ ಯಾರು ತರ್ತಾರೆ? ಹೆಂಗೆ? ನಾವೇ ತರ್ತೀವ್ರಿ. ಎಲ್ಲ ಅಣ್ಣ ತಮ್ಮರು ಒಬ್ರು ಹೋಗೋದು ತರೋದು ಎಲ್ಲ ಒಬ್ರು ಮೇಂಟೆನ್ಸ್ ಮಾಡೋದು ಎಲ್ಲ ನಾವೇ ಮಾಡ್ತೀವಿ. ಹೊಟ್ಟೆ ಹೊರಗಿನ ಮಂದಿ ಏನಲ್ರಿ, ಸುಮ್ಮನೆ 2 ಲೇಬರ್ ಹೊಟ್ಟೆ, ಮತ್ತೆ ಹೊಳಕಿನ ಮಂದಿ ಯಾರು. ಓಕೆ, ಎಲ್ಲ ಮನೆ ಮಂದಿನೇ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ. ಅಂದ್ರೆ ಈಗ ಮನೆ ಮಂದಿ ನಡ್ಸ್ಕೊಂಡು ಹೋದ್ರೆ ಆರಾಮಾಗಿ ಲಾಭ ಇರುತ್ತೆ, ಲಾಭ ಉಳಿತಾರೆ. ತುಂಬಾ ಖುಷಿ ಆಗ್ತಾರೆ. ರೊಕ್ಕ ಉಳಿದು ಅಂದ್ರೆ ಏನ್ರ ಹಿಂಗ್ ಮಾಡಬೇಕಂದ್ರೆ ಖುಷಿ ಆಗ್ತಾರೆ. ಸೊ ಈಗ ಮುಂದಿನ ಬಿಸ್ನೆಸ್ ಹೆಂಗೆ ಆರಂಭ? ಇದಕ್ಕಿಂತ ಏನಾದ್ರು ದೊಡ್ಡ ಮಾಡ್ಬೇಕಂತ ದೊಡ್ಡದು ಕನಸುಗಳು ಅವ. ಯಾವಾಗ ನನ್ ಸತ್ತ ಗೊತ್ತಿಲ್ರಿ, ಇನ್ನ ದೊಡ್ಡ ಕೆಲಸಗಳು ಆಗ್ರಿ ಮಾಡ್ಬೇಕಂದ್ರ. ಮಂದಿ ಬಂದ್ರೆ ಊಟ ಮಾಡಿದ್ರ ಬಿ ಏನ್ ಮಾಡ್ಯಾನ ಊಟ ಅನ್ಬೇಕು, ಹಂಗ ಮಾಡೋ ಇದೇನ್ರಿ. ನಾ ಮುಂದಿನ ಚಲಾವಣೆ ಮಾಡ್ಬೇಕು ಮಾಡೀನ್ರಿ. ಯಾವಾಗಿಂದ? ಅವ ಈಗ ಮುಂದ ಏನ್ರಿ ಒಂದು ಚಲಾವಣೆ ಮುಂದಿಂದ್ರಿ, ಅಂದ್ರ ಮಂದಿ ದೂರಿಂದ ಬಂದ್ರ ಬಿ ಕುತ್ಕೊಂಡು ಊಟ ಮಾಡ್ದಂಗ ದೊಡ್ಡ ಇದು ತೆಗಿಬೇಕತ್ತೀನಿ. ಎಲ್ಲ ರೊಟ್ಟಿ ಒಣಗಿ ಎಲ್ಲ ಪದ್ಧತಿ ತೆಗಿಬೇಕು. ಸೊ ಈಗ ಈ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳನ್ನ ಮಾಡ್ತಿರ್ತಾರೆ, ಎಲ್ಲಿಂದ ಬಂದ್ರಿ, ಹೇಗ್ ಬಂದ್ರಿ? ಸೊ ಮೊದ್ಲಿಗೆ ನೀವು ನಾಚಿದ್ರಿ ಸಿಕ್ಕಾಪಟ್ಟೆ, ಏನ್ ಮಾಡ್ತಿ ಬಿಡಪ್ಪ ಇದು ಒಂಥರ ಅನ್ಸ್ತು. ಸೊ ಈಗ ಹಿಂಗಿದೆ? ಈಗ ಏನಿಲ್ರಿ, ಕ್ಯಾಮ್ರಾ ಬಂದ ಮುಂದ್ ಮಾತಾಡಕ ಧೈರ್ಯ ಬರ್ತಾರ ನನಗೆ. ಅಂದ್ರ ಕ್ಯಾಮ್ರಾ ಓಪನ್ ಆದ್ರೆ ಸಾಕಾಗ ಮಾತಾಡ್ಬೇಕಂತ ಧೈರ್ಯ ಬರ್ತಾರ ನನಗೆ. ಅಷ್ಟು ಜನ ಬೆಳೆಸಿದ ಮತ್ತ ಜನ ಅಂದ್ರೆ ಅವ್ರು ಕ್ಯಾಮ್ರಾ ತಗೊಂಡ್ ಬರ್ತಾರಿ, ಅದಕ್ ಬೆಳೆಸ್ಬೇಕಂದ್ರೆ ನನಗ ಮಾತಾಡಕ ಖುಷಿ ಅಲ್ವಾ? ಸೊ ಈ ರೀತಿ ಆದಂತ ಅಭಿಮಾನ ಪ್ರೀತಿ ಯಾವಾಗ್ಲೂ ಕೂಡ ಸದಾ ನಿಮ್ಮ ಮೇಲೆ ಹೀಗೆ ಇರ್ಲಿ. ಇರುತ್ತಲ್ವಾ? ಇರುತ್ತಾರೆ, ಅದೇನು ಇರಲ್ರಿ. ಸೊ ಈಗ ನಾನ್ ಕೇಳ್ಪಟ್ಟೆ, ಬಹಳಷ್ಟು ಕಸ್ಟಮರ್ಗಳ ಜೊತೆ ನಾನು ಮಾತಾಡಿಸ್ದೆ, ಬಹಳಷ್ಟು ಜನ ಹೇಳ್ತಾ ಇದ್ರು, ಮಾಲೀಕರು ತುಂಬಾ ಒಳ್ಳೆಯವ್ರಿ. ಸೊ ತುಂಬಾ ಖುಷಿ. ನಮ್ದು ಒಂದು ಚಾದು ಫಿರಿ ನೆಟ್ಟಿದ್ರೊಳಗ ಯಾರು ಕೊಟ್ಟವ್ರು ಕುಡ್ತಾರ, ರೊಕ್ಕ ಕೊಡ್ಲಾರ್ದವ್ರು ಕೊಡ್ಲಾರ್ದ ಹೋಗ್ತಾರ. ಅವ್ರಿಗೆ ಕೊಡು ಅನ್ನಲ್ರಿ ಚಾ. ಅಷ್ಟು ಮಂದಿಗೆ ಹಚ್ಕೋತಾರ. ಅಂದ್ರೆ ಉತ್ತರ ಕರ್ನಾಟಕ ಫೇಮಸ್ ಅಂತಂದ್ರೆ ಟೀನೇ ಫ್ರೀ ಇಟ್ಬಿಟ್ಟಿರಿ ಹೋಟೆಲ್ನಾಗ.
ನಾವ್ ವೈರಲ್ ಆದ್ಮ್ಯಾಗ 3 ತಿಂಗಳ ಚಾ ಸೋಸಿ ಫ್ರೀ ತಿನ್ರಿ ಅದು ಬರೀ ಚೂರ ಇಟ್ಟೆ ಇದು ಚೂರ ಇಟ್ಟೆ ಒಯ್ತಿದ್ರು ಚಾ ಪುಕಾಟ್ ಕುಡಿಸ್ತಿದ್ರ ಮಂದಿ ಅಟ್ಟು ಚಾನೇ ಹೊಟ್ಟೆ ರೊಕ್ಕನ್ ತಗೋಬಾರ್ರಿ ₹1 ಯಾರ ಕೈ. ಈಗ ನಿಮ್ಮದ್ ನೋಡಿ ಸುತ್ತಮುತ್ತ ಹಳ್ಳಿಗಳಲ್ಲೂ ಕೂಡ ಯಾರಾದ್ರೂ ಆರಂಭ ಮಾಡಿದಾರ ಹಿಂಗೆ ನಾನು ಚೂಡ ಮಾಡ್ತೀನಿ ನಾನು ಫೇಮಸ್ ಮಾಡ್ಬಿಡ್ತೀನಿ ಅಂತ ಆರಂಭ ಮಾಡಿರ್ಬೋದಲ್ಲ? ಹಾ ಮಾಡಿದಾರಿ, ಮಾಡಿದ್ರ ನಿಗಿಲ್ರಿ ಅದು ಆಗಿಲ್ಲ. ಆಗಿಲ್ರಿ ಅಂದ್ರ ಅದ್ರ ಅನಾಹುತ ತುಟ್ಟಿ ಆದ್ರೆ ಎಲ್ಲಾ ಮಾಲ ಟಮಾಟಿ ₹1300 ಕ್ಯಾರೆಟ್ ಆಗ್ಯಾವ್ರಿ, ಬೀಟ ₹80 ಕಿಲೋ, ಉಳ್ಳಾಡಿ ಸದ್ ₹40 ₹50 ಕಿಲೋ ಆಗತ್ತಾವ್ರಿ. ಎಲ್ಲಾ ರೇಟ್ ಹಚ್ಚದ್ರ ಕಾಲ ಒಂದ್ 4 ದಿನ ಮಾಡ್ತಾರ, 4 ದಿನ ಬಿಡದ್ರಿ. ಇದು ಕಮ್ಮಿ ಏಕ್ ಇರ್ಬೇಕ್ರಿ 12 ಏನಂತಾರ 12 ತಿಂಗಳ ಏಕ್ ಇರ್ಬೇಕ್ರಿ. ಹೊಟ್ಟೆ ರೊಟ್ಟಿಯಲ್ಲಿ ಇವತ್ ಲಾಸ್ ರೀ, ಏನ್ ಹಾಕಿದ್ ಹಾಕ್ಬೇಕು. ಹಾ 3 ದಿನ ನಡೆಸೋದು 4 ದಿನ ಬಂದ್ ಮಾಡೋದು ಇಲ್ಲ ಈ ತರ ಇಲ್ಲ. ಸೊ ಒಂದು ಯಾವತ್ತೂ ಕೂಡ ಕ್ಲೋಸ್ ಆಗಿಲ್ಲ ಅಂಗಡಿ ಇದು? ಕ್ಲೋಸ್ ಮಾಡಿಲ್ರಿ, ಇವ್ರಿ ನಾವೇ ಬ್ಯಾಸರ ಆದ ಮಾರ ಕ್ಲೋಸ್ ಮಾಡಿದ್ರಿ. ಅಂದ್ರ ಗಿರೇಕಿ ಅಟ್ಟು ಕೊಟ್ಟು ಮ್ಯಾಗ ಬ್ಯಾಸರ ಆದ್ಮೇಲೆ ಕ್ಲೋಸ್ ಮಾಡಿದ್ರಿ. ಈ ಬೇಡಪ್ಪ ಇವತ್ತು ಸಾಕಾಗ್ಯದ ಬಹಳ ಹೈರಾಣ ಆಗಿದೆ ಮನುಷ್ಯ ಅಂದ ಬಂದ್ ಮಾಡಿದ್ದಾರೆ. ಅಂದ್ರೆ ಕಸ್ಟಮರ್ ಗಳೇನ್ ಕಮ್ಮಿ ಇಲ್ಲ? ಕಮ್ಮಿ ಇಲ್ರಿ, ಕಸ್ಟಮರ್ ಏನ್ ಕಮ್ಮಿ ಇಲ್ಲ, ಬರೋದ್ ಬಿ ಕಮ್ಮಿ ಇಲ್ರಿ. ಅಟ್ಟು ಗಾಡಿಗಳು ದೊಡ್ಡ ಕಾರ್ಗಳು ನಿಂದಿರ್ತಾವ್ರಿ, ಬಸ್ ನಿಂದಿರ್ತಾವ. ದೂರ ಬಸ್ ಬಂದ್ ನಿಂದಿರ್ ನಾಷ್ಟ ಎಲ್ರು ಬಂದ್ ತಿಂದು ಹೋಗ್ತಾರೆ. ಎಲ್ಲಾರು ಬಸ್ಸಿನ ಒಳಗಿನ ಮಂದಿ ಬಿ ಬಂದ್ ತಿಂದು ಹೋಗ್ತಾರ. ಕಂಡಕ್ಟರ್ ಡ್ರೈವರ್ ಈ ಕಡೆ ರಾಡಿಗಿ ಕ್ಯಾಡಿಗಿ ಈ ಕಡೆ ಗುರುಬರ್ಗ ಈ ಕಡೆ ಬಾಳ ದೂರ ಬಸ್ ಬರಕತ್ತಾವ್ರಿ. ಈಗ ಆಲ್ರೆಡಿ ಸದ್ದ ಪಂಡ್ರಾಪುರ ತನ ಬಸ್ ಬರಕತ್ತಾರ, ತರಬಿ ನಾಷ್ಟ ಮಾಡಿ ಹೊರಗತ್ತಾರ. ನೋಡಿ ಅಷ್ಟೊಂದು ಮಟ್ಟಿಗೆ ಫೇಮಸ್ ಆಗ್ಬಿಟ್ಟಿದ್ರ ಸುಧಾಮಣ, ಏನ್ ಕತೆ ಇದು? ಎಲ್ಲಾ ದೇವ್ರಿನ ಆಶೀರ್ವಾದ್ರಿ. ನೋಡಿ ಇಷ್ಟೊಂದು ಪ್ರೀತಿ ಅಭಿಮಾನ ಸಿಗ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಜನರಿಗೆ ಇಷ್ಟೊಂದು ಪ್ರೀತಿ ಅಭಿಮಾನ ಸಿಗಲ್ರಿ. ಯಾಕೆ ಅಂತಂದ್ರೆ ಅವರು ಕಷ್ಟ ಪಡಬೇಕು, ಗೊತ್ತಾಗ್ಬೇಕು ಜನಗಳಿಗೆ. ಆದ್ರೆ ಹಿಂದಿನ ಕಷ್ಟ ಬಹಳ ಇದೆ. ಯಾಕಂದ್ರೆ ಇಷ್ಟೊಂದು ಈಗ ಖುಷಿಯಾಗಿದ್ದೀರಾ ಅಂತಂದ್ರೆ ಇದ್ರ ಹಿಂದೆ ಬಹಳ ದುಃಖಗಳಿರ್ತಾವೆ. ದುಃಖ ಆಗಿದೆ, ಖುಷಿಯಾಗಿರ್ತಾರೆ. ಹೌದು. ದುಃಖ ಏನು ಇವತ್ತಿಗೆ ದುಃಖ ಅಂದ್ರೆ ಅಷ್ಟು ದುಃಖ ಇದ್ದಿದ್ದಲ್ರಿ, ಆ ಮಟ್ಟಿ ದುಃಖ ಭಾಳ ಇತ್ತು. ಈಗ ಖುಷಿ ಆಗ್ಯದ್ರಿ. ಈ ಸಾಲ ಸೂಲ ಮಾಡದಂತ ಸಂದರ್ಭದಲ್ಲಿ ಮನೆಗೆ ಎಲ್ಲ ಬಂದು ಅದು ಬಾಳ ಇದಾಗಿ ನೋವು ಬಾಳ ತಿಂದ್ಯಾರಿ. ನೋವು ಬಾಳ ತಿಂದ್ಯಾರಿ, ಅದು ಅಂತ ಹೇಳ್ಬಾರ್ದ್ರಿ ಕತೆ. ಬಂದು ಮನೆಗೆ ಬಂದು ಕುಂದಿರ್ತಾರಿ ಸಾಲಗಾರರು. ಈಗ ಏನು ಇಲ್ರಿ, ಕೊಟ್ಟಿದ್ದಾರೆ ಎಲ್ಲ ನಡ್ದಾರಿ ಚಂದಾಗಿ, ಏನೂ ಇಲ್ಲ. ಓಕೆ. ಆ ಸಾಲಗಾರರು ಬಂದಾಗ ನಿಜವಾಗ್ಲು ಏನಪ್ಪಾ ಶಿವನ ಹಿಂಗಾಗೋಗ್ಬಿಡ್ತಲ್ಲ ನಮ್ದು ಅಂತ ಅನಿಸ್ತಿತ್ರಿ. ಅನ್ಸಿದೆ. ಅವತ್ತು ಕಣ್ಣೀರಲ್ಲಿ ಕಣ್ಣೀರ ಹೊಯ್ಯಾರ ಸರ್, ದುಃಖ ಆತಿದ್ರಿ. ಪ್ರತಿ ರಾತ್ರಿ ಅನಿಸ್ತಿತ್ತು ಯಾವಾಗ ನಮ್ ಜೀವನ ಸುಧಾರಿಸೋದು, ಯಾವಾಗ ನಾವು ಮುಂದೆ ಬೆಳಿತೀವ ಅನ್ನಂದ್ರೆ ದೇವರ ಒಂದು ಮಟ್ಟತನ ತಂದಾನ್ರಿ. ಓಕೆ. ಈಗ ಬೇರೆಯವ್ರ ಗಾಡಿಗಳನ್ನ ನೋಡಿದಾಗ, ಬೇರೆಯವ್ರ ಕಾರ್ಗಳನ್ನ ನೋಡಿದಾಗ ನಮಗೂ ಅನ್ಸ್ತೈತಿ ಯಾವಾಗ ನಾವು ಕಾರ್ ಅನ್ಸ್ತೈತ್ರಿ. ಒಂದು ಆತ್ಮ ಹತ್ತಿತ್ರಿ, ನಾವು ಯಾವಾಗ ಕಾರ್ ಕುಂದಿರ್ತೀವಿ, ಯಾವಾಗ ಕಾರ್ ತೊಂದರಿಗೆ. ಈ ಕಾರ್ ತೊಂದಿದೀರಾ, ಬೈಕ್ಗಳಿದಾವೆ, ಒಳ್ಳೆ ಬಿಸ್ನೆಸ್ ನಡೀತಾ ಇದೆ. ಎಮ್ಮಿ 1-2 ಎಮ್ಮಿ ಅವ್ರಿ, ಎಲ್ಲಾ ತರದ ರೈತಾಪಿ ವರ್ಗ. ರೈತರ ನಿಂಬೆ ನಾಡು, ಹಿಂಡಿ ಅಂದ್ರೆ ನಿಂಬೆ ನಾಡು ಅಂದ್ರೆ ಒಂದು ಫೇಮಸ್ ಅದ್ರಿ. ಒಂದು 200 ಗಿಡಗಳು ಲಿಂಬಿ ಗಿಡಗಳು ಅವ್ರಿ. ನಡ್ದ ಎಲ್ಲಾ ಆನಂದದ ಜೀವನ ರೀ. ಈಗ 4-3 ಸಂಪೂರ್ಣ ಏನ್ ಕಮ್ಮಿ ಇಲ್ಲ, ಏನು ಕಮ್ಮಿ ಇಲ್ರಿ. ಸೊ ಯಾರ್ದ ದೃಷ್ಟಿ ಬೀಳಲಾರ್ದಿರ್ಲಿ. ಯಾಕಂತಂದ್ರೆ ಸಾಕಷ್ಟು ಜನರು ಹೆಂಗಿರ್ತಂದ್ರೆ ಫೇಮಸ್ ಆದಾಗ ಒಂದಿಷ್ಟು ಇಲ್ಲ ನನಗೇನು ಇವಾಗ ನಾನು ಹೆಂಗಾದ್ರೂ ಇರ್ತೀನಿ ಅನ್ನೋಂತ ಲೆಕ್ಕಾಚಾರದಲ್ಲಿ ಇರ್ತಾರೆ. ಬಟ್ ಆತರ ಏನಾದ್ರು ಬದಲಾವಣೆ ಆಗಿಲ್ಲಲ್ಲ? ಆಗಿಲ್ರಿ. ಜನ ಎಷ್ಟ್ ಮಾತಾಡಿ ಬರ್ರಿ ಅಂದೇವ್ರಿ ಅವ್ರಿಗೆ, ಬರ್ರಿ ಕುರ್ರಿ ಚಾ ಕೊಡ್ರೋದು ಮಾತಾಡಿಸೋದು. ಒಟ್ಟೆ ಹಿಂಗ್ ಬಂದ್ ಹೋದವ್ರಿಗೆ ಏಕವಚನ ಮಾತಾಡ್ರಿ ಗಿರಾಕಿಗಳಿಗೆ. ಕಸ್ಟಮರಿಗೆ ಹ್ಯಾಂಗ್ ಮಾತಾಡ್ಬೇಕಂದ್ರ ಒಂದ್ ಹೆಮ್ಮೆ ಪಡ್ತಾರ. ಹೌದು ಇಲ್ರಿ ಮುದ್ದಾರು? ಹೌದು. ಬಾದಿಂದ ಅವ್ರು ಮುದ್ದಾರು ನೋಡ್ಯಾರ್ರಿ. ಯಾಕಂದ್ರ ಹಂಗ ಅಲ್ಲ, ಜನಗಳ ಜೊತೆ ನೀವ್ ಹೆಂಗ್ ಮಾತಾಡ್ತೀರಾ ಅಂದ್ರೆ ನಾವು ಕಸ್ಟಮರ್ ಅನ್ನ ತೆಗೆದುಕೊಳ್ಳುವಂತದ್ದು ನಾಲಿಗೆ ಮೇಲೆ ಯಾಕೆಂತಂದ್ರೆ ನಾವು ನಾಲಿಗೆ ಮೇಲೆ ಎಷ್ಟು ಸಕ್ರಿಯನ್ನ ಇಡ್ತೀವಿ ಜನ ಬರ್ತಾರೆ. ನೀವು ಎಲ್ಲಾದ್ರೂ ಅಂದ್ರೆ ಒಂಥರ ಒರಟಾಗಿ ಮಾತಾಡ್ತಾರೆ, ಯಾರು ಬರಲ್ಲ ಈಗ. ಹೌದಲ್ವಾ? ಕಸ್ಟಮರ್ ಇಸ್ ಗಾಡ್ ಅಂತೀವಿ ನಾವು, ಹೌದಲ್ವಾ? ಈಗ ಬಂದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಫೇಮಸ್ ಆದಾಗ ಪ್ರತಿಯೊಬ್ರು ಕೂಡ ಹೇಳ್ತಿರ್ತಾರೆ, ಏನ್ ಸದಮ್ ಅವರೇ ಈ ರೇಂಜಿಗೆ ಹವಾ ಮಾಡ್ಬಿಟ್ಟಿದ್ದೀರಾ, ಏನ್ ಲಾಳ್ಸಂಗಿ ಚೂಡ ಅಂತ. ಬೇರೆ ಬೇರೆ ಎಲ್ಲ ಅಂದ್ರೆ ಕೆಲವೊಂದಿಷ್ಟು ಜನ ಫೇಮಸ್ ಜನ ಬಂದ ನಂತರ ಒಂದಿಷ್ಟು ವಿಡಿಯೋಗಳು ಮಾಡ್ತಿರ್ತಾರೆ, ನೋಡಿದೇವಲ್ಲ. ಬಂದ್ ಬಿ ಹೇಳ್ಯಾರ ನನಗ, ನಾವ್ ಜಾಗ ಕೊಡ್ತೇವೆ ಬರ್ರಿ, ನಂಬಲ್ಲಿ ಹಾಕ್ಬರ್ರಿ, ಆ ಊರ ಹಾಕ್ಬರ್ರಿ, ಈ ಊರ ಇದು ಊರ ಒಂದ್ ಹೆಸರು ತೆಗಿಬೇಕಂದ್ ಊರಾಗಿ ಹಾಕ್ಬೇಕಂತ ಊರಾಗಿ ಮತ್ತ ಬೇರೆ ಕಡೆ ಬ್ರಾಂಚ್ ತೆಗಿಯೋದಕ್ಕೆ ಬಂದ್ ಹೇಳ್ಯಾರ್ರಿ. ಸದಮಣ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಇಷ್ಟೊಂದು ಫೇಮಸ್ ಆಗಿದ್ದೀರಾ, ಏನ್ ಕತೆ? ಸೊ
ಅಭಿಮಾನಿಗಳಿಗೆ ಆಗಿರ್ಬೋದು, ಚೂಡಾ ಅಭಿಮಾನಿಗಳಿಗೆ ಆಗಿರ್ಬೋದು, ಲಾಳ್ಸಂಗಿ ಗ್ರಾಮಸ್ಥರಿಗೆ ಆಗಿರ್ಬೋದು, ಗುರು ಹಿರಿಯರಿಗೆ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಏನ್ ಹೇಳಕ್ ಬಯಸ್ತಾರ ಕೊನೆಯದಾಗಿ? ಕೊನೆಗಾಗಿ ನಮ್ಗ್ ಬಹಳ ಅವರೇ ಜನ ಅಂದ್ರೆ ಸಾಗರ ನನಗ್ರಿ. ಜನಾನೇ ಬೆಳೆಸ್ಲಿಕ್ಕಂತಂದ್ರೆ ಬೆಳಿಬೇಕಾದ, ಜನನೇ ಬಂದ್ರೆ ಬೆಳೆದಾಗಲ್ರಿ. ಯಾರಿದ್ರೆ ಬಿ ಬೆಳೆಸೋದಾಗ್ರಿ. ಒಬ್ಬ ಯಾವ್ದ್ರ ಜನಾನೇ ಬೆಳೆಸಿದಂದ್ರ ಅವ ಮ್ಯಾಗ ಕುರ್ಚಿ ಮ್ಯಾಗ ಕುಂದಿರ್ತಾನ್ರಿ. ಹೌದು, ಅವ್ ಜನನೇ ಬೆಳೆಸಿಲ್ಲ ಅವ್ನು ಕುರ್ಚಿ ಮ್ಯಾಗ ಕುಂದಿರ್ತಾನಲ್ರಿ. ಜನದ ಬೆಂಬಲ ಇರ್ಬೇಕ್ರಿ, ಜನದಿಂದ ಊರೊಂದ್ ಬೆಂಬಲ ಇರ್ಬೇಕ್ರಿ. ಅವಾಗಿರ್ದು ಮನುಷ್ಯ ಬೆಳೀತದೆ. ಆ ಪ್ರೀತಿ ಅಭಿಮಾನ ಸಿಕ್ಕಿದೆ, ಸಿಕ್ಕಿದ್ರಿ. ಓಕೆ, ಥ್ಯಾಂಕ್ ಯು ಸದವಣ, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು, ಯಾಕಂತಂದ್ರೆ ಇಷ್ಟರ ಮಟ್ಟಿಗೆ ಫೇಮಸ್ ಮಾಡ್ತಾ ಇದ್ದೀರಾ. ಇನ್ನೊಂದ್ ಸ್ವಲ್ಪ ಬೆಳಿಲಿ, ಇನ್ನೊಂದ್ ಸ್ವಲ್ಪ ಕೂಡ ನಿಮ್ಮ ಆಯುಷ್, ಆರೋಗ್ಯ, ಸಂಪತ್ತು ಇನ್ನೂ ಕೂಡ ಕೂಡ್ಲಿ ಅನ್ನೋದು ನಮ್ಮ ಆಶಯ. ಎಸ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಲಾಳ್ಸಂಗಿ ಚೂಡಾದ ಸಂಪೂರ್ಣವಾದಂಥ ಮಾಹಿತಿ. ಯಾಕಂತಂದ್ರೆ ಲಾಳ್ಸಂಗಿ ಚೂಡ ಯಾವ ರೀತಿಯಾಗಿ ಫೇಮಸ್ ಆಯಿತು, ಅವರ ಕತೆ ಆರಂಭ ಆಗಿದ್ದು ಹೇಗೆ, ಏನು ಕತೆ ಹಿಂಗಿತ್ತು, ಆ ಕಷ್ಟದ ದಿನಗಳು ಎಲ್ಲವೂ ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಮಾಡಿದ್ದೀವಿ. ಸೊ ಆ ಲಾಳ್ಸಂಗಿ ಚೂಡ ಇನ್ನಷ್ಟು ಕರ್ನಾಟಕದಾದ್ಯಂತ, ರಾಜ್ಯದ ಮನೆಗೆ ಹೋಗಿ ತಲುಪಲಿ, ಎಲ್ಲರೂ ಕೂಡ ಬಂದು ಇಲ್ಲಿ ಲಾಳ್ಸಂಗಿ ಚೂಡ ಸೇವಿಸಿ ಅಂತ ಹೇಳ್ತಾ ನಮಸ್ಕಾರ.